ವಿಶ್ ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಹೃದಯಪೂರ್ವಕವಾಗಿ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಪರಿಸರ ಚಳುವಳಿಯ ಒಂದು ಪರಿಚಯ ಮತ್ತು ಕಾರಣಗಳನ್ನು ಕುರಿತು ತಿಳ್ಕೊಳ್ಳೋಣ. ಟುಡೇ ವಿ ಆರ್ knowing about the environmental movement, introduction and its causes. ಈ ಪರಿಸರ ಚಳವಳಿ ಬಗ್ಗೆ ನಾವು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಮಾನವ ಪರಿಸರದ ನಡುವೆ ಒಂದು ಅತ್ಯಂತ ಒಂದು ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿದ್ದಾನೆ. ಯಾಕಂದರೆ ಇದು ಕ್ಲೋಸ್ ರಿಲೇಷನ್ಶಿಪ್ ವಿತ್ ನೇಚರ್ ಅಂತ ಹೇಳ್ಬೋದು. ಯಾಕಂದರೆ ಮಾನವ ಪರಿಸರದ ಒಂದು ಭಾಗವೂ ಕೂಡ ಆಗಿದ್ದಾನೆ. ಇಸ್ ಅ ಯಾಕಂದರೆ ನೇಚರ್ ಇಸ್ ಅ ಪಾರ್ಟ್ ಆಫ್ ಇಸ್ ಅ ಹ್ಯೂಮನ್ ಬೀಯಿಂಗ್ ಆಫ್ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ಪರಿಸರದ ಒಂದು ಭಾಗದಲ್ಲಿ ಮಾನವನು ಕೂಡ ಏನಂದರೆ ಅತ್ಯಂತ ಒಂದು ನಿಕಟವಾದ ಒಂದು ಭಾಗವಾಗಿ ಜೊತೆಗೆ ಏನಂದರೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಾವು ಇವತ್ತಿನ ಒಂದು ಪರಿಸರವನ್ನು ನಾವು ಇಲ್ಲಿ ಸುರಕ್ಷಿತವಾಗಿ ಮತ್ತು ಶುಚಿಯಾಗಿ ನಾವು ಕಾಪಾಡಬೇಕಾಗ್ತದೆ. ಟುಡೇ ಫಾರ್ ಅವರ್ ಎನ್ವಿರಾನ್ಮೆಂಟ್ ವಿ ಶುಡ್ ಅಟ್ಲೀಸ್ಟ್ ಹ್ಯಾಸ್ ಟು ಮೇಂಟೈನ್ ಇಸ್ ಕೀಪ್ನೆಸ್ ಇಸ್ ಕ್ಲೀನ್ಲಿ. ದೆನ್ ವಿ ಮಸ್ಟ್ ಗಿವ್ ಇಸ್ ದ ಪ್ರಿಫರೆನ್ಸ್ ಟು ಇಸ್ ಕ್ಲೀನ್ನೆಸ್ ಆಫ್ ನೇಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದರೆ ಇಲ್ಲಿ ನಾವಿಲ್ಲಿ ಶುದ್ಧ ಪರಿಸರವಿಲ್ಲದೆ ಆರೋಗ್ಯವಂತ ಜೀವನ ನಡೆಸೋಕ್ಕೆ ನಾವು ಆಗಲ್ಲ. ಯಾಕಂದರೆ ಶುದ್ಧ ಪರಿಸರ ನಮಗೆ ತುಂಬ ಅತ್ಯಮೂಲ್ಯವಾದಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಕ್ಲೀನ್ ನೇಚರ್ ಇದ್ದರೆ ನಮ್ಮ ಒಂದು ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಯಾಕಂದರೆ ಹೆಲ್ತ್ ಎಫೆಕ್ಟಿವ್ ಹೆಲ್ತ್ ಏನಂದರೆ ಯಾವುದೇ ರೀತಿಯಿಂದ ಇಲ್ಲಿ ಇದಕ್ಕೆ ಕಾರಣ ಆಗೋದು ಅಂದರೆ ಇಲ್ಲಿ ಯಾವುದೇ ರೀತಿಯಿಂದ ಅನಾರೋಗ್ಯಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನೇಚರ್ ಇಸ್ ಗುಡ್, ಎನ್ವಿರಾನ್ಮೆಂಟಲ್ ಇಸ್ ಗುಡ್ ಮೀನ್ಸ್ ವಾಟ್ ಎವರ್ ಇಟ್ ಕ್ಯಾನ್ ಈಸ್ ಹೆಲ್ತ್ ಎಫೆಕ್ಟ್ಸ್ ಇಸ್ ನಾಟ್ ಕಮಿಂಗ್ ಅಂತ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಇಂದಿನ ಒಂದು ಪರಿಸರ ಏನಪ್ಪ ಅಂದರೆ ಅಂದರೆ ಮನುಷ್ಯ ಇವತ್ತು ಶೋಷಣೆಗೆ ಒಳಪಡಿಸ್ತಾ ಇದ್ದಾನೆ. ಪರಿಸರವನ್ನು ಶೋಷಿಸುತ್ತಿದ್ದಾನೆ ಅಂತಲೂ ಕೂಡ ಕರಿಬೋದು. ಇದರ ಫಲವಾಗಿ ಪರಿಸರ ಹೀಗೆಲ್ಲ ಇವತ್ತು ಅವನತಿಯತ್ತ ಸಾಗಿದೆ ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಯಾಕಂದರೆ ನೇಚರ್ ಅಕಾರ್ಡಿಂಗ್ ಟು ದೈರ್ ಇಲ್ಲಿ ನಮಗೇನಪ್ಪ ಅಂದರೆ ವಿಮ್ಸ್ ಆ್ಯಂಡ್ ಇಸ್ ಫೇಸಸ್ ಎನ್ವಿರಾನ್ಮೆಂಟಲ್ ಏನಪ್ಪ ಅಂದರೆ ಡಿಗ್ರೇಡೇಷನ್ ಹ್ಯಾಸ್ ಸ್ಟಾರ್ಟೆಡ್ ಅಂತ ಕೂಡ ಕರಿಬೋದು. ಯಾಕಂದರೆ ಇಲ್ಲಿ ನಮಗೇನಪ್ಪ ಅಂದರೆ ಇದನ್ನ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಕ್ಸ್ಪ್ಲೋರ್ಟಿಂಗ್ ದ ಇಸ್ ರಿಸೋರ್ಸ್ ಆಫ್ ದಿ ನೇಚರ್ ಅಂತ ಕರಿಬೋದು. ಯಾಕಂದರೆ ಹ್ಯೂಮನ್ ಬೀಯಿಂಗ್ ಲೈಫ್ ಒಳಗಡೆ ಏನಪ್ಪ ಅಂದರೆ ಈತ ಒಂದು ನೇಚರನ್ನ ಎಕ್ಸ್ಪ್ಲೋಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಆಮೇಲೆ ಎನ್ವಿರಾನ್ಮೆಂಟಲ್ ಇಸ್ ಸಮ್ ಟೋಟಲ್ ಆಫ್ ಇಸ್ ಆಲ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಲಿವಿಂಗ್ ಆ್ಯಂಡ್ ಇಸ್ ನಾನ್ ಲಿವಿಂಗ್ ಅಂತೇಳಿ ಕರಿತೀವಿ. Factors and the conditions that are around and is the potential is the influence of organizations without becoming there is a constituent part ಅಂತ ಕೂಡ ಕರಿಬೋದು. ಯಾಕಂದರೆ ಇಲ್ಲಿ ಪರಿಸರ ಸಜೀವ ಮತ್ತು ನಿರ್ಜೀವ ಅಂಶಗಳಿಂದ ಕೂಡಿರುವುದರಿಂದ ಭೌತಿಕ ವಾತಾವರಣವನ್ನು ಒಳಗೊಂಡಿರುತ್ತದೆ. ಇದು ಹವಾಮಾನ, ವಾಯುಗುಣ, ಅದಾದ ಮೇಲೆ ಗಾಳಿ, ನೀರು, ಬೆಳಕು, ಅದಾದ ಮೇಲೆ ಬೆಂಕಿ, ಮಣ್ಣು ಮತ್ತಿತರ ಅಂಶಗಳನ್ನು ಕೂಡ ಒಳಗೊಂಡಿರುವಂಥ ಒಂದು ನಿಸರ್ಗದ ಸಂಪತ್ತು ಅಂತ ಕೂಡ ಹೇಳ್ಬೋದು. ಈ ಸಂಪತ್ತನ್ನು ನಾವು ನಿರಂತರವಾಗಿ ಶೋಷಣೆಗೆ ಗುರಿಪಡಿಸುವುದರ ಸಲುವಾಗಿ ಜೈವಿಕ ವೈವಿಧ್ಯಗಳ ಒಂದು ವಿನಾಶ ಆಮೇಲೆ ಪರಿಸರ ಚಳವಳಿಗೆ ನಮ್ಮಲ್ಲಿ ಕಾರಣ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ವೈಲ್ ವಿತೌಟ್ ಬಿಕಮಿಂಗ್ ದರ್ ಇಸ್ ಅ ಕಾನ್ಸ್ಟೆಂಟ್ ಆಬ್ಸಲ್ಯೂಟ್ ಪಾರ್ಟ್ ಅಂದರೆ ಇನ್ಕ್ಲೂಡ್ಸ್ ಇಸ್ ದ ಕ್ಲೈಮೇಟ್, ನೆಕ್ಸ್ಟ್ ಅಟ್ಮಾಸ್ಫಿಯರ್, ದೆನ್ ಇಸ್ ದ ಏರ್, ವಾಟರ್, ಲೈಟ್, then is a temperature, fire, soil and the like. Here the incessant is the exploitation of natural resources and biodiversity has led to environmental movements ಅಂತ ಕೂಡ ಕರೀಬೋದು. ಯಾಕಂದರೆ ಈ ಒಂದು ಕಾರಣಾಂತರದಿಂದ ಏನಂದರೆ ಇದು ಒಂದು ಪರಿಸರ ಒಂದು ಚಳುವಳಿಗೆ ಮುಖ್ಯವಾದಂಥ ಒಂದು ಕಾರಣವಾಯಿತು, ಶುರುವಾಯಿತು ಅಂತ ಕೂಡ ನಾವಿಲ್ಲಿ ತಿಳ್ಕೊಬೋದು. ಆ ಮೊದಲನೇ ಕಾರಣ ಏನಪ್ಪ ಅಂದರೆ ನಾವು ಇಲ್ಲಿ ನೋಡ್ತಾ ಹೋದಾಗ ನಮಗೆ ಪರಿಸರ ನಾಶ ಅಂತ ಹೇಳ್ಬೋದು. ಪರಿಸರ ನಾಶ ಅಂದರೆ ಈ ಪರಿಸರ ನಾಶ ಆಗ್ತಾ ಇದೆ ಅನ್ನೋದಕ್ಕೆ ನಾವು ನೋಡಿದಾಗ ದಟ್ ಒನ್ ಕೆನ್ ಕಾಲ್ ಇಸ್ ಇಲ್ಲಿ ಕಾಸಸ್ ನಾವು ನೋಡಿದಾಗ ಎನ್ವಿರಾನ್ಮೆಂಟಲ್ ಇಸ್ ಡಿಗ್ರೇಡೇಷನ್ ಅಂತ ಹೇಳಿ ಕರಿತೀವಿ. ಟು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತ ಹೇಳಿ ಕರಿಬೋದು. ಯಾಕಂದರೆ ಪರಿಸರ ನಾಶ ಭಾರತ ಸರ್ಕಾರದ ಆರ್ಥಿಕ ಅಭಿವೃದ್ಧಿ ಸಲುವಾಗಿ ಕೈಗಾರಿಕಾ ಮತ್ತು ತಾಂತ್ರಿಕ ಅಭಿವೃದ್ಧಿ ಕೈಗೊಂಡಿದೆ. ಇದರ ಫಲವಾಗಿ ಕೈಗಾರಿಕೆಗಳಿಂದ ಕೃಷಿ ಯೋಗ್ಯ ಭೂಮಿ ಮತ್ತು ಭೂಮಿಯ ಫಲವತ್ತತೆ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಇಸ್ ಮೆಜರ್ಸ್ ಆಫ್ ದೀಸ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಸ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ದಿಸ್ ಹ್ಯಾಸ್ ಲೆಡ್ ಟು ದೀಸ್ ಇನ್ಸ್ಟಾಲೈಸೇಷನ್ ಅಂತ ಕೂಡ ಕರಿಬೋದು. ಆಮೇಲೆ ಆರ್ಗನೈಸೇಷನ್ ಆ್ಯಂಡ್ ದೇರ್ ಇಸ್ ಅಡ್ವರ್ಸ್ ದ ಎಫೆಕ್ಟ್ಸ್ ಲೈಕ್ ಎ ಲಾಸ್ ಆಫ್ ಇಸ್ ಕಲ್ಟಿವೇಬಲ್ ಲ್ಯಾಂಡ್ ಆ್ಯಂಡ್ ಆಲ್ ದೀಸ್ fertility of these soil. While it was doing the years industrialize ನಾವು ಲಾಂಚ್ ಮಾಡ್ತಾ ಬಂದಿದ್ದೇವೆ. ಕೈಗಾರಿಕೆಗಳನ್ನ ಅಂದರೆ ಇಂದಿನ ಒಂದು ಗ್ಲೋಬಲೈಸೇಷನ್ಗೆ ನಾವು ಮಾರು ಹೋಗಿ
ಕೈಗಾರಿಕರಣಗಳ ಒಂದು ಸ್ಥಾಪನೆಗೆ ನಾವೇನಂದ್ರೆ ಭೂಮಿಯನ್ನು ಕೊಂಡಾಗ ಆ ಭೂಮಿ ಏನಪ್ಪ ಅಂದರೆ ಒಂದು ರೀತಿಯಲ್ಲಿ ಏನಂದರೆ ನಾಶ ಅಂದರೆ ವಿನಾಶದ ಅಂಚಿನಲ್ಲಿ ಹೋಗ್ತಾ ಇದೆ. ಇದು ಒಂದು ಕೂಡ ಕಾರಣ ಅಂತ ಕೂಡ ನಾವಿಲ್ಲಿ ಕರಿಬೋದು. ಬೆಂಗಳೂರು ಕೆಮ್ ಕಾಲೇಜ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತ ಹೇಳ್ತಾರೆ. ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಇದು ಫಸ್ಟ್ ಒಂದು. ನೆಕ್ಸ್ಟು ನಾವು ಎರಡನೇ ಪಾಯಿಂಟ್ ಏನು ಮಾಡ್ತೀವಿ ಅಂದರೆ ನಮಗೆ ಮುಖ್ಯವಾಗಿ ಪರಿಸರದ ಒಂದು ಮಾಲಿನ್ಯ, ಪರಿಸರ ಮಾಲಿನ್ಯ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ಪರಿಸರ ಮಾಲಿನ್ಯ ಬಗ್ಗೆ. ಯಾಕೆಂದರೆ ಇದು ನಮಗೇನಪ್ಪ ಅಂದರೆ ಇದು ಒಂದು ಇದು ಡೈವರ್ಸಿಟಿಗೆ ಸಂಬಂಧಪಟ್ಟಂಥದ್ದನ್ನು ಕೂಡ ಹೇಳ್ಬೋದು. ಯಾಕಂದರೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಒಂದು ಟು deforestation for fuel and the construction purposes has led the wildlife and birds to become like orphan hands, then is a chipko, apiko and the say western is a thoughts movement is started ಅಂತ ಹೇಳ್ಬೋದು. ಯಾಕಂದರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂದರೆ ಇಲ್ಲಿ ಪರಿಸರದಲ್ಲಿ ಉಂಟಾಗ್ತಿರ್ತಕ್ಕಂಥ ಈ ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಇವೆಲ್ಲ ಪರಿಸರ ಮಾಲಿನ್ಯಗಳಿಗೆ ನಮ್ಮಲ್ಲಿ ಅನೇಕ ಬಗೆಯ ಸಮಸ್ಯೆಗಳನ್ನು ಮತ್ತು ಸಾಮಾನ್ಯ ಜನರು ಏನು ಮಾಡಿದ್ರೆ ಅನುಭವಿಸಬೇಕಾಯಿತು. ಆಮೇಲೆ ಪರಿಸರ ಮಾಲಿನ್ಯಗಳ ಒಂದು ಪ್ರಕ್ರಿಯೆಗಳಿಂದ ಏನಂದರೆ ನ್ಯಾಯಕ್ಕಾಗಿ ನಮಗೆ ಜನರು ಮತ್ತು ಬುದ್ಧಿಜೀವಿಗಳು ಏನಪ್ಪ ಅಂದರೆ ಪರಿಸರವಾದಿಗಳು ಚಳವಳಿಗಳ ಹಾದಿಯನ್ನು ಹಿಡಿಬೇಕಾಯಿತು ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಅಪ್ಪಿಕೋ ಮತ್ತು ಚಿಪ್ಪಿಕೋ ಮತ್ತು ಏನಪ್ಪ ಅಂದರೆ ಇನ್ನೊಂದು ವೆಸ್ಟರ್ನ್ ಘಾಟ್ಸಲ್ಲಿ ಪ್ರಾರಂಭವಾಗಿರುವಂಥ ಕೆಲವು ಚಳವಳಿಗಳು ಮುಖ್ಯವಾಗಿ ಭಾಗಗಳು ಆಗುವಂಥ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ನೆಕ್ಸ್ಟ್ ಜೈವಿಕ ವೈವಿಧ್ಯಗಳ ರಕ್ಷಣೆಯನ್ನು ನೋಡಿದಾಗ ಎನ್ವಿರಾನ್ಮೆಂಟಲ್ ಇಲ್ಲಿ ನಮಗೇನಪ್ಪ ಅಂದರೆ ಮುಖ್ಯವಾದಂಥ ರೀತಿಯಲ್ಲಿ ಜೈವಿಕತೆಗೆ ನಾವು ಆದ್ಯತೆಯನ್ನು ನೀಡುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಎಲ್ಲ ಏನಂದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಜೈವಿಕವಾಗಿ ಯೋಚನೆ ಮಾಡಿದಾಗ ಮಿತಿಯಿಂದ ನಗರದ ನಿರ್ಮಾಣ ಕಾರ್ಯ ಮತ್ತು ಇಂಧನಗಳು ಅದನ್ನು ನಾವೇನಪ್ಪ ಅಂದರೆ ಲೈಕ್ ಈಗ ಡಿಫೋರ್ಸ್ಮೆಂಟ್ ಫ್ಯೂಯಲ್ ಅಂತಲೂ ಕೂಡ ನಾವಿಲ್ಲಿ ಕರೆದಿದ್ದೀವಿ. ಅದಾದಮೇಲೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ವನ್ಯಜೀವಿಗಳು, ಪಕ್ಷಿಗಳು ಮತ್ತು ಸಂಕುಲಗಳು ಏನಪ್ಪ ಅಂದರೆ ನೈಸರ್ಗಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾವೆ. ಈ ಕಾರಣಗಳಿಂದ ವನ್ಯಜೀವಿಗಳ ಮತ್ತು ಸಂರಕ್ಷಣೆ ಸಲುವಾಗಿ ಏನಪ್ಪ ಅಂದರೆ ಚಿಕ್ಕು ಮತ್ತು ಅಪಿಕೋ ಮತ್ತು ಪಶ್ಚಿಮ ಘಟ್ಟಗಳನ್ನು ಉಳಿಸಿ ಚಳವಳಿಗಳು ಕೂಡ ನಮಗೆ ಪ್ರಾರಂಭವಾಗಿರ್ತಕ್ಕಂಥ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನಂದರೆ ಪರಿಸರ ಒಂದು ಶಿಕ್ಷಣದ ಕೊರತೆ ಇದೆ ಅಂತ ಹೇಳ್ತೀವಿ ನಾವು. ಪರಿಸರ ಶಿಕ್ಷಣದ ಕೊರತೆ ಇದೆ ಅಂದರೆ ನಾವಿಲ್ಲಿ ಅದನ್ನು ಏನಂತಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಜುಕೇಷನ್ ಆ್ಯಂಡ್ ಈಗ ಕಾನ್ಷಿಯಸ್ನೆಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟ್ ಎಜುಕೇಷನ್ ಆ್ಯಂಡ್ ಕಾನ್ಷಿಯಸ್ ಅಂದರೆ ಏನಂದರೆ ನಮಗೆ ಒಂದು ಶಿಕ್ಷಣದ ಕೊರತೆ, ಜೈವಿಕ ಒಂದು ಏನಂದರೆ ಒಂದು ಉದಾಹರಣೆ ಪರಿಸರ ಶಿಕ್ಷಣದ ಕೊರತೆಯನ್ನು ಕೂಡ ಕರೀತಾರೆ. ಪರಿಸರ ಶಿಕ್ಷಣದ ಕೊರತೆ ಇದು ಕೂಡ ನಮಗೆ ಮನೆಯಲ್ಲಿ ತೋರಿಸ್ತದೆ. ಅದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಏನಂದರೆ ನೈಸರ್ಗಿಕ ಪರಿಸರದಲ್ಲಿ ನಾವು ಅನುಭವ ಪಡೆಯುವ ಹೊರತು ಇದರ ಅನುಕೂಲವಂತೆ ಮನುಷ್ಯನಿಗೆ ನಮ್ಮ ಬಿಡೋದಿಲ್ಲ. ಹಸಿರೇ ನಮಗೆ ಉಸಿರಾಗಿದೆ. ಹಾಗಾಗಿರೋದ್ರಿಂದ ಈ ಒಂದು ಪ್ರಕೃತಿಯ ಒಂದು ವಿನಾಶದಿಂದ ಏನಂದರೆ ಒಂದು ರೀತಿಯಲ್ಲಿ ಮನುಕುಲದ ಒಂದು ವಿನಾಶಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಕೂಡ ಹೇಳ್ಬೋದು. ಇಂಥ ವಿಚಾರಧಾರೆಗಳ ಒಂದು ಪರಿಸರ ಜ್ಞಾನದ ಒಂದು ಕೊರತೆಯಿಂದ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ಜನಜಾಗೃತಿಗೊಳಿಸಲಿಕ್ಕೆ ಪರಿಸರವಾದಿಗಳು ಹೋರಾಟಕ್ಕೆ ಇಳಿದುಕೊಳ್ಳೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಬೋದು. ಯಾಕೆಂದರೆ ನಮಗೇನು ಅಂದರೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಜುಕೇಷನ್ ಇಸ್ ಸಮಥಿಂಗ್ ರಿಗಾರ್ಡಿಂಗ್ ಅಬೌಟ್ ದಟ್ ವಿ ನೋ ಇಸ್ ಲೈಕ್ ಟು ಎನ್ವಿರಾನ್ಮೆಂಟ್. ನಮಗೇನಪ್ಪ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಇದೆ ಅಂದರೆ ಅದ್ರ ಬಗ್ಗೆ ಕಾಳಜಿ ನಮಗೆ ಬೇಕಾಗುತ್ತೆ. ಯಾಕೆಂದರೆ ನೇಚರ್ ಸೆಕ್ಯೂರ್ ಮಾಡಬೇಕಾಗುತ್ತೆ. ಇವತ್ತೇನೆಂದರೆ ನಮ್ಮ ಒಂದು ಪರಿಸರವನ್ನು ನಾವು ಇಲ್ಲಿ ರಕ್ಷಣೆ ಮಾಡಬೇಕಾಗ್ತದೆ. ಹಾಗಾಗಿರೋದ್ರಿಂದ ನಮಗೇನಪ್ಪ ಅಂದರೆ ಇಲ್ಲಿ ಫಾರ್ಮಲ್ ಎಜುಕೇಷನ್ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ದೆನ್ ಇಸ್ ಅ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಯಾವ ಕ್ರಿಯೇಟ್ ಇಸ್ ಅವೇರ್ನೆಸ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅಮಾಂಗ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಒಂದು ಅವೇರ್ನೆಸ್ ಜಾಗೃತಿಯನ್ನು ಕೊಡುವಂಥ ಕೆಲಸಗಳು ಪ್ರಾರಂಭ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ಸ್, ರ್ಯಾಲೀಸ್ ಆ್ಯಂಡ್ ಜಾಥಾಸ್ ಆರ್ ಗಾನ್ ಎ ಲಾಂಗ್ ವೇ ಇನ್ ದಿಸ್ ಇನ್ ದ ಡೈರೆಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಶಿಕ್ಷಣದ ಮೂಲಕ ಅಂದರೆ ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನು ನಾವು ರಕ್ಷಣೆ ಮಾಡೋದಕ್ಕೆ ಲೈಕ್ ಸ್ಕೂಲ್ಸು, ಕಾಲೇಜಸ್ಸು, ಲೈಕ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಏನಪ್ಪ ಅಂದರೆ ಒಂದು ಪ್ರೊಟೆಕ್ಟ್ ಮಾಡುವಂಥದ್ದನ್ನು, ನಾವು ನೇಚರ್ನ ಪ್ರೊಟೆಕ್ಟ್ ಮಾಡುವಂಥದ್ದನ್ನು ನಾವಿಲ್ಲಿ ಅಥವಾ ಉಳಿಸುವಂಥದ್ದನ್ನು ನಾವಿಲ್ಲಿ ನಾವಿಲ್ಲಿ ತಿಳ್ಕೊಳ್ಬೋದು ಅಂತ ಕೂಡ ನಾವು ಹೇಳ್ಬೋದು. ಅದಾದಮೇಲೆ ಟು ಗವ್ ಎನ್ವಿರಾನ್ಮೆಂಟಲ್ ಡಿಗ್ರಿ ಅಂತ ಕೂಡ ಬರ್ತೀವಿ. ಅದೇನೆಂದರೆ ಇದು ನಮಗೆ ಮುಖ್ಯವಾಗಿ ಏನಂದರೆ ಅಂದರೆ ದ ಫ್ರೀ ಲೈನ್ಸ್ ಆಫ್ ದೀಸ್ ಪೀಪಲ್ ಇಸ್
excavator is exploit is a research of the results of the soil cohesion. Then is a drying of rivers and is a reservoirs, the pollution of air, water and sound, etc. ಇಲ್ಲಿ ಏನಂದರೆ ಪರಿಸರ ಮಾಲಿನ್ಯಕ್ಕೆ ಕಾರಣ ನಾನು ಹೇಳಿದ್ದೀನಿ. ಯಾಕಂದರೆ ಶಬ್ದ ಮಾಲಿನ್ಯ ಆಗಿರ್ಬೋದು, ಇವತ್ತು ಪರಿಸರದಲ್ಲಿರುವಂಥ ಏನಂದರೆ ಜಲಮಾಲಿನ್ಯ ಆಗಿರ್ಬೋದು, ವಾಯುಮಾಲಿನ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂದರೆ ಒಂದು ರೀತಿಯಲ್ಲಿ ಏನಂದರೆ ಪರಿಸರ ಮತ್ತು ಮಾಲಿನ್ಯಕ್ಕೆ ಕಾರಣಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಬೋದು. ಅದಾದಮೇಲೆ ಇನ್ನೊಂದು ಏನಂದರೆ ಪರಿಸರದ ಒಂದು ನಿರ್ವಹಣೆ ಕೊರತೆ ಇದೆ ನಮ್ಮಲ್ಲಿ. ಯಾಕೆಂದರೆ ಇಲ್ಲಿ ನಮಗೆ ಪರಿಸರ ಮಾಲಿನ್ಯ ಪ್ರಕೃತಿ ವಿಕೋಪದಿಂದ ಉಂಟಾದಂಥ ತೊಂದರೆಗಳು, ನಗರೀಕರಣದಿಂದ ಉಂಟಾದ ಒಂದು ಏನಂದರೆ ರಾಜ್ಯ ವಸ್ತುಗಳಿಂದ ಮಾನವ ದಿನನಿತ್ಯ ಸಹಜ ಜೀವನಕ್ಕೆ ಏನಂದರೆ ಹಾನಿ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ದೈನಂದಿನ ಜೀವನದಲ್ಲಿ ವಾಟ್ ವಿ ಆರ್ ಇಸ್ ಯುಟಿಲೈಸಿಂಗ್ ದಟ್ ಒನ್ ವಿ ಆರ್ ಇಸ್ ಥ್ರೋಯಿಂಗ್ ಆಫ್ ದೀಸ್ ನೇಚರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಇವತ್ತು ಪರಿಸರದ ಮೇಲೆ ಅದೇನಪ್ಪ ಅಂದರೆ ಒಂದು ಪರಿಣಾಮ ಬೀರುವಂಥ ರೀತಿಯಲ್ಲಿ ನಾವು ಬಳಕೆ ಮಾಡುವಂಥ ವಸ್ತುಗಳು ಕೂಡ ಏನಪ್ಪ ಅಂದರೆ ಪರಿಸರದ ಒಂದು ವಿನಾಶದ ಅಥವಾ ಪರಿಸರದ ಒಂದು ವಿನಾಶದ ಒಂದು ಹಂಚಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಇದರ ನಿರ್ವಹಣೆಯಲ್ಲಿ ಉಂಟಾಗುವಂಥ ಒಂದು ವಿಳಂಬದಿಂದ ನೊಂದ ಜನರು ಪರಿಸರವಾದಿಗಳ ಚಳವಳಿಯಲ್ಲಿ ತೊಡಗಿದ್ರು ಅಂತ ಹೇಳ್ಬೋದು. ಯಾಕಂದರೆ ಇವರನ್ನ ನೊಂದಂಥ ಜನರು ಏನಪ್ಪ ಅಂದರೆ ಅವರು ಹ್ಯೂಮನ್ ಬೀಯಿಂಗ್ಸ್ ಲೈಫ್ ಒಳಗಡೆ ಏನಪ್ಪ ಅಂದರೆ ಅದನ್ನು ಒಂದು ಕಾನ್ಷಿಯಸ್ನೆಸ್ ಕೊಡೋದ್ರ ಜೊತೆ ಏನಪ್ಪ ಅಂದರೆ ಅದನ್ನು ನಾವಿಲ್ಲಿ ಬೆಳೆಸುವಂಥ ಒಂದು ಸ್ವಲ್ಪ ಇಲ್ಲಿ ಹೆಚ್ಚು ಒತ್ತು ನೀಡಬೇಕು ಅಂತೇಳಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನಪ್ಪ ಅಂದರೆ ಟೋಟಲಿ ವಿಚ್ ಆರ್ ದ ರೀಸನ್ಸ್ that reasons has to be conscious awareness for these nature ಅಂತ ಹೇಳ್ಬೋದು. ಯಾಕಂದರೆ ಒಂದು ನಮಗೆ ಇಲ್ಲಿ ಎಲ್ಲ ಕಾರಣಗಳನ್ನ ನೋಡಿದಾಗ ಏನಂದರೆ ನೇಚರ್ಗೆ ಒಂದು ರಕ್ಷಣೆಗೆ ಒಂದು ವಿರೋಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇನ್ ದಿಸ್ ವಾಟ್ ಮೀನ್ಸ್ ಈಗ ಪರಿಸರದ ಬಗ್ಗೆ ನೀವು ಆಲ್ಮೋಸ್ಟ್ ಈ ಪ್ರೀವಿಯಸ್ ಯಾಕಂದರೆ ನೀವು ತಿಳಿದೇ ಇರ್ತೀವಿ. ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಏನು ಅಂತ ನೋಡಿದಾಗ ನಾವಿಲ್ಲಿ ಏನಪ್ಪ ಅಂದರೆ ನಮ್ಮ ಪರಿಸರ ನಾಶ, ಪರಿಸರ ಮಾಲಿನ್ಯ, ಆಮೇಲೆ ಜೈವಿಕ ವೈವಿಧ್ಯಗಳ ರಕ್ಷಣೆ ಅಂತ ಹೇಳೋಗುತ್ತೆ, ಆಮೇಲೆ ಪರಿಸರ ಶಿಕ್ಷಣ ಕೊರತೆ. ಯಾಕಂದರೆ ಜೈವಿಕ ವೈವಿಧ್ಯಗಳಂದರೆ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಯಾಕಂದರೆ ಅಲ್ಲಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಹೋದಾಗ ಆ ಕೈಗಾರಿಕೆಗಳಲ್ಲಿ ಹೊರಸೂಸುವಂಥ ಹೊಗೆ ಆಗಿರ್ಬೋದು ಅಥವಾ ಅಲ್ಲಿರೋ ಬರುವಂಥ ಒಂದು ಕಲ್ಮಶ ನೀರು ಆಗಿರ್ಬೋದು, ಅವೆಲ್ಲ ಏನಂದರೆ ಟೋಟಲಿ ನಮ್ಮಂದರೆ ಒಂದು ಈ ಭೂಮಿ ಮೇಲೆ ಒಂದು ಪರಿಸರದ ಒಂದು ವಿನಾಶದ ಹಂಚಿಗೆ ಕಾರಣ ಆಗುತ್ತೆ. ಆಮೇಲೆ ಮನುಕುಲನ ಮುಂದೆ ಬರುವಂಥ ಏನಂತಂದರೆ ಒಂದು ರೀತಿಯಲ್ಲಿ ತನ್ನ ಜೀವನ ನಿರ್ವಹಣೆಗೆ ಒಂದು ಅಸಾಧ್ಯವಾದಂಥ ಒಂದು ವ್ಯವಸ್ಥೆ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತೋರಿಸ್ಕೊಳ್ತದೆ. ಹಾಗಾಗಿ ಇದರಿಂದ ನೊಂದಂಥ ಕೆಲವೊಂದು ಜನರು ಏನಂದರೆ ಪರಿಸರವಾದಿಗಳು ಅಂದರೆ ವಿವಾದದಲ್ಲಿ ಈಸ್ ಪ್ಯಾಟ್ರಿಯಟಿಸಮ್ ಫಾರ್ ದಿಸ್ ನೇಚರ್. ಅಂದರೆ ಇವತ್ತು ನಾವು ನಮ್ಮ ದೇಶವನ್ನು ಹೇಗೆ ಪ್ರೀತಿಸ್ತೀವಿ ಅದೇ ರೀತಿ ಪರಿಸರವನ್ನು ಪ್ರೀತಿಸುವಂಥ ಪ್ರೇಮಿಗಳು ಏನಿರಲ್ಲ ಅವರು ನಮ್ಮ ಒಂದು ರಕ್ಷಣೆಯನ್ನು ಅಂದರೆ ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಹೋರಾಟಕ್ಕೆ ಇಳಿದ್ರು ಅಂತ ಕೂಡ ನಾವು ತಿಳ್ಕೊಬೋದು. ಹಾಗಾಗಿರೋದ್ರಿಂದ ಪರಿಸರದ ಒಂದು ಚಳವಳಿಯ ಒಂದು ಪರಿಚಯ ಮತ್ತು ಕಾರಣಗಳ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ. ಅದಾದಮೇಲೆ ಇದಕ್ಕೆ ಕೆಲವೊಂದು ಪರಿಣಾಮಗಳು ಕೂಡ ಇದೆ. ಅದಕ್ಕೆ ನಾವು ನೋಡ್ತಾ ಹೋದಾಗ ಏನಪ್ಪ ಅಂದರೆ ಇಲ್ಲಿ ಕೆಲವೊಂದು ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ 1972 ಏನಪ್ಪ ಅಂದರೆ ನಾವಿಲ್ಲಿ ಕೆಲವೊಂದು ಪರಿಣಾಮಗಳನ್ನು ಪೊಲಿಟಿಕಲ್ ಇಂಪ್ಲಿಕೇಶನ್ ಅಂತ ನೋಡ್ತಾ ಹೋಗ್ತೀವಿ. ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಈ ಪೊಲಿಟಿಕಲ್ ಇಂಪ್ಲಿಕೇಶನ್ಸನ್ನು ನಾವು ನೋಡ್ತಾ ಹೋದಾಗ ಇದರಲ್ಲಿ ನಾವು ಮುಖ್ಯವಾಗಿ ಏನಂದರೆ ಫಸ್ಟ್ ಒನ್ ಏನಪ್ಪ ಅಂದರೆ ಗಂಗಾ ನದಿ ನೀರಿನ ಒಂದು ಶುದ್ಧೀಕರಣ ಯೋಜನೆಯನ್ನು ಮಾಡಿದ್ವಿ. ಆ ಒಂದು ಗಂಗಾ ನದಿ ನೀರಿನ ಒಂದು ಶುದ್ಧೀಕರಣ ಅಂದರೆ ಇದರಲ್ಲಿ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ಗಂಗಾ ವಾಟರ್ ಕ್ಲೀನಿಂಗ್ ಪ್ಲ್ಯಾನ್ ಅಂತೇಳಿ ಹಾಕಿದ್ರು. ಅದನ್ನು ಸರ್ MC ಮೆಹ್ತಾ ಅವರು ಏನಪ್ಪ ಅಂದರೆ ಎನ್ವಿರಾನ್ಮೆಂಟಲಿಸ್ಟ್ ಫೀಲ್ಡ್ ಆ್ಯಂಡ್ ಇಸ್ ಅಫಿಡವಿಟ್ ಇನ್ ಸುಪ್ರೀಂ ಕೋರ್ಟ್ ವಿತ್ ರಿಗಾರ್ಡ್ ಟು ಇಸ್ ಕ್ಲೀನಿಂಗ್ ಆಫ್ ದೀಸ್ ಗಂಗಾಸ್ ವಾಟರ್. ಯಾಕಂದರೆ ಇಲ್ಲಿ ಏನಪ್ಪ ಅಂದರೆ ಗಂಗಾ ನದಿ ನೀರನ್ನು ಶುದ್ಧೀಕರಿಸಲಿಕ್ಕೆ ಪರಿಸರವಾದಿಯಾಗಿರ್ತಕ್ಕಂಥ ಶ್ರೀ MC ಮೆಹ್ತಾ ಅವರೇನಪ್ಪ ಒಂದು ದಾವೆಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೂಡಿದರು. ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಮತ್ತು ಸರ್ಕಾರಕ್ಕೆ ಈ ಕುರಿತಿನ ಒಂದು ಯೋಜನೆ ರಚಿಸುವಂತೆ ನಿರ್ದೇಶನ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಈ ಪ್ರಶ್ನೆ ಕೇಳ್ತಾರೆ ನಿಮಗೆ. ಯಾಕಂದರೆ ಒಂದು ಶ್ರೀ MC ಮೆಹ್ತಾ ಅವರು ಏನಂದರೆ ಪರಿಸರವಾದಿಯಾಗಿದ್ದರು ಅನ್ನೋದ್ರ ಬಗ್ಗೆ ನಮಗೆ ನೆನಪಿರಬೇಕು. ಪರಿಸರವಾದಿಯಾಗಿ ಗಂಗಾ ಶುದ್ಧೀಕರಣಕ್ಕೆ ಒಂದು ಹೆಚ್ಚು ಉತ್ತರ ನೀಡಿರ್ತಕ್ಕಂಥ ಸರ್ವೋನ್ನತ ಒಂದು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಶ್ರೀ MC ಮೆಹ್ತಾ ಅಂತ ಕರೆಯಲಾಗ್ತದೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ನೆನಪಿರಬೇಕು. ಅದಾದಮೇಲೆ ಗಂಗಾ ನದಿ ಒಂದು ಶುದ್ಧೀಕರಣ ಪಾತ್ರದಲ್ಲಿ ಏನಂದರೆ ತುಂಬ ಮುಖ್ಯವಾಗಿ ಇಲ್ಲೇನಪ್ಪ ಅಂದರೆ ಒಂದು ಚರಂಡಿ ನೀರನ್ನು ಶುದ್ಧೀಕರಿಸಲಿ ಒಂದು ಸೂಚಿಸ್ತು ಅಂತ ಹೇಳ್ಬೋದು. ಅದಾದಮೇಲೆ 28 ಚಿತಾಗಾರಗಳನ್ನು ನಿರ್ಮಾಣ ಮಾಡುವ ಮೂಲಕ ಶವಗಳನ್ನು ನದಿಗೆ ಎಸೆಯೋದನ್ನು ತಪ್ಪಿಸಿದರು. ಯಾಕೆಂದರೆ ಆ ಮೊದಲಿನ ಸತ್ತಂಥ ಹೆಣ್ಣುಗಳನ್ನು ನದಿಗೆ ಎಸ್ತಾ ಇದ್ದಾರೆ. ಅರ್ಧಂಬರ್ಧ ಸುಡೋದು, ಅದಾದಮೇಲೆ ಜನಸಂಖ್ಯೆ ಎಸ್ತಾ ಹೋದಾಗೆಲ್ಲ ಮತ್ತು ಏನಾಗ್ತದೆ ಅಲ್ಲೇನಂದರೆ ಪೂರ್ಣ ಪ್ರಮಾಣದಲ್ಲಿ ನದಿಗೆ ಎಸೆಯುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಅದನ್ನು ಕೂಡ ಒಂದು ಕಂಟ್ರೋಲ್ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಪೊಲಿಟಿಕಲ್ ಇಂಪ್ಲಿಕೇಶನ್ ಒಳಗಡೆ ಮಾಡ್ಬೋದು. ಅದಾದಮೇಲೆ ಕೃಷ್ಣ ಮಹಾಜನ ಸಮಿತಿಯವರು ಕೂಡ ನಾವಿಲ್ಲಿ ಕರಿತೀವಿ. ಅವರು ಕೂಡ ಏನಪ್ಪ ಅಂದರೆ ಜಗದ್ವಿಖ್ಯಾತ ತಾಜ್ಮಹಲ್ನ ಸುತ್ತ
ಮಾಲಿನ್ಯವನ್ನು ತಪ್ಪಿಸಲಿಕ್ಕೆ. ಯಾಕಂದರೆ ಇವತ್ತು ತಾಜ್ ಮಹಲ್ ನಮಗೆ ಅತ್ಯದ್ಭುತವಾದಂಥ ಒಂದು, ಯಾಕಂದರೆ ಒಂದು ವಿಶ್ವದ ಒಂದು ತಾಣ ಅಂತೇಳಿ ಕರಿತೀವಿ ಅದನ್ನು. ಹಾಗಾಗಿರೋದ್ರಿಂದ ಒಂದು ಇತಿಹಾಸದ ಒಂದು ನಾವು ನೋಡಿದಾಗ ಅದರ ಒಂದು ಕಥೆನೇ ಇದೆ. ಬಟ್ ಏನಂದರೆ ಆದರೂ ಇಲ್ಲಿ ಕೃಷ್ಣನ್ ಮಹಾಜನ್ ಸಮಿತಿ ಒಂದು ಸದಸ್ಯರಾಗಿರ್ತಕ್ಕಂಥ ಎಸ್ ಕೆ ಘೋಷ್ ಮತ್ತು ಆರ್ ಸಿ ತ್ರಿವೇದಿ ಅವರು ಏನಂದರೆ ಈ ಒಂದು ತಾಜ್ ಮಹಲ್ನ ಸುತ್ತ ಇರುವಂಥ ಒಂದು ಪರಿಸರವನ್ನು, ಮಾಲಿನ್ಯವನ್ನು, ಅಂದರೆ ಅಲ್ಲಿರುವಂಥ ಒಂದು ಕಲ್ಮಶವನ್ನು ಶುಚಿತ್ವಕ್ಕೆ ಕಾಪಾಡಬೇಕು ಅಂತೇಳಿ ಒಂದು ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಶುದ್ಧೀಕರಣಕ್ಕೆ ಒಂದು ಇಳಿದ್ರು ಅಂತ ಹೇಳ್ಬೋದು. ಇದರ ಮುಂದಿನ ಜನಾಂಗದ ಸಲುವಾಗಿ ರಕ್ಷಿಸಲಿಕ್ಕೆ ಬೇಕಾದ ಒಂದು ಕ್ರಮಗಳನ್ನು 1996ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಒಂದು ರೀತಿಯಲ್ಲಿ ಸಲ್ಲಿಸಿದ್ರು ಅಂತ ಕೂಡ ತಿಳ್ಕೊಬೋದು. ಅದಾದಮೇಲೆ ಕೆಲವೊಂದು ಶಾಸನಗಳು ಕೂಡ ರಚನೆ ಆದವು. ಆನ್ ದ ಬೇಸ್ ಆಫ್ ರಿಜಿಸ್ಟ್ರೇಷನ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಒಳಗಡೆ ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತೇಳಿ ಬಂತು. ಅದನ್ನೇನಪ್ಪ ಅಂದರೆ ಪ್ರೊಟೆಕ್ಷನ್ ಆಫ್ ದ ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅದಾದಮೇಲೆ ವಾಟರ್ ಪೊಲ್ಯೂಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1974, ನೆಕ್ಸ್ಟ್ ಪ್ರೊಟೆಕ್ಷನ್ ಆಫ್ ದ ಫಾರೆಸ್ಟ್ ಆ್ಯಕ್ಟ್ 1980, ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಕ್ಟ್ ಆಫ್ 2002, ಅಂದರೆ 2002ರಲ್ಲಿ ಜೈವಿಕ ವೈವಿಧ್ಯ ಕಾಯ್ದೆ ಮೂಲಕ ನಾವಿಲ್ಲಿ ರಾಜಕೀಯ ಪರಿಣಾಮದಲ್ಲಿ ನೋಡ್ತಾ ಬಂದ್ವಿ. ಆಮೇಲೆ ಕೆಲವು ಚಳುವಳಿಗಳನ್ನು ನಾವು ನೋಡ್ತಾ ಹೋದಾಗ ಚಿಕ್ಕು ಚಳುವಳಿ ಎಲ್ಲಿ ನಡೀತು ಅಂದರೆ ಚಾಂಡಿ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು. ಅದು ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಉತ್ತರ ಕಾಶಿಯಿಂದ ಕೌಸಲಿವರೆಗೆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ 75 ಕಿಲೋಮೀಟರ್ವರೆಗೆ ಏನಪ್ಪ ಅಂದರೆ ಜಾಥಾವನ್ನು ನಡೆಸಿದ್ರು ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಸುಂದರ್ಲಾಲ್ ಬಹುಗುಣ್, ಆಮೇಲೆ ಘನಶ್ಯಾಮ್ ಶಾತುನಿ, ಆಮೇಲೆ ಹಿಂದೂ ಟೀಕೆಕಾರರು ಭಾಗಿಯಾಗಿರ್ತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಬೋದು. ಅಪ್ಪಿಗೋ ಚಳುವಳಿ ನಡೆದಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಇದು ಶಿರ್ಸಿ ಸಿದ್ದಾಪುರ ಭಾಗದ ಜನರು ಒಂದುಗೂಡಿ ಕಾಂಟ್ರಾಕ್ಟರ್ಗಳಿಗೆ ಮರ ಕಡಿಯಲಿಕ್ಕೆ ಏನಪ್ಪ ಅಂದರೆ ಅನುಮತಿಯನ್ನು ನೀಡಿದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಕಾಣ್ಬೋದು. ಅದಾದಮೇಲೆ ನರ್ಮದಾ ಬಚಾವ್ ಆಂದೋಲನ, ಆಮೇಲೆ ಪಶ್ಚಿಮ ಘಟ್ಟ ಉಳಿಸಿ ಮತ್ತು ಚಳುವಳಿ ಅಂತೇಳಿ. ಈಗ ನಾವು ಇಲ್ಲೇನಂದರೆ ಈ ಒಂದು ತುಂಗಾ ಒಂದು ಮೂಲವನ್ನು ಉಳಿಸಿ ಕೈಗಾರಿಕೆಯನ್ನು ಆಳಿಸಿ ಎಂಬ ಒಂದು ಘೋಷಣೆಯೊಂದಿಗೆ ಚಳುವಳಿಯನ್ನು ತಿರುವುಗೊಳಿಸಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನಾವಿಲ್ಲಿ ನಮ್ಮ ಒಂದು ಭಾಗದಲ್ಲಿ ನೋಡಿದ್ರೆ ಸಾಲುಮರದ ತಿಮ್ಮಕ್ಕ ಏನಪ್ಪ ಅಂದರೆ ತುಂಬ ಫೇಮಸ್ ಅಂತೇಳಿ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಸಾಲುಮರದ ತಿಮ್ಮಕ್ಕ ವಿತ್ ಹರ್ ಸಿಬ್ಲಿಂಗ್ಸ್ ನಾವು ನೋಡಿದಾಗ ಏನಪ್ಪ ಅಂದರೆ ಭಾಳ ಏನಪ್ಪ ಅಂದರೆ ಅಚೀವ್ಮೆಂಟ್ಸ್ ಆಫ್ ದಿ ಸಾಲುಮರದ ತಿಮ್ಮಕ್ಕ ಅಂತ ಕೂಡ ನಾವಿಲ್ಲಿ ತಿಳ್ಕೊಬೋದು. ತಿಮ್ಮಕ್ಕ ಆ್ಯಂಡ್ ಇಸ್ ಅ ಡಿಕ್ಕಾಲು ಇಸ್ ಅ ಚಿಕ್ಕಯ್ಯ ಕಪಲ್ ಆಫ್ ಇಸ್ ಅ ಹುಲಿಕಾಲ್ ವಿಲೇಜ್ ಆಫ್ ದಿ ಇಸ್ ಅ ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ ಚೈಲ್ಡ್ಲೆಸ್ ಅಂತೇಳಿ ಕರಿತೀವಿ. ಯಾಕೆಂದರೆ ಆಕೆಗೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಒಂದು ಹುಲಿಕಲ್ಲು ಗ್ರಾಮದ ತಿಮ್ಮಕ್ಕ ಮತ್ತು ಬಿಕ್ಕಲು ಚಿಕ್ಕಯ್ಯ ದಂಪತಿಗಳ ಒಂದು ಗುದೂರು ಎಂಬ ಒಂದು ಹುಲಿಕಲ್ಲು ಗ್ರಾಮದ ನಡುವೆ ರಸ್ತೆ ಇಕ್ಕೆಲೆಗಳಲ್ಲಿ ಏನಪ್ಪ ಅಂದರೆ ಆಲದ ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿದರು ಅಂತ ಹೇಳ್ಬೋದು. ತಮ್ಮ ಅತ್ಯಲ್ಪ ಆದಾಯದಲ್ಲೂ ಕೂಡ ಅವುಗಳನ್ನು ಪ್ರೀತಿ ಮತ್ತು ಮಮತೆಯಿಂದ ಪಾಲಿಸಿ ಇಲ್ಲೇನಪ್ಪ ಅಂದರೆ ಒಟ್ಟಾರೆ ಏನಪ್ಪ ಅಂದರೆ ಪೋಷಿಸಿರ್ತಕ್ಕಂಥದ್ರ ಬಗ್ಗೆ ನೋಡ್ಬೋದು. ಸುಮಾರು 248 ಮರಗಳನ್ನು ಕರ್ನಾಟಕ ಸರ್ಕಾರ ತನ್ನ ಒಂದು ಸುಪರ್ದಿಗೆ ತೆಗೆದುಕೊಳ್ತು ಅಂತ ಹೇಳ್ಬೋದು. ಇವರ ಒಂದು ಜೀವಮಾನದ ಒಂದು ಸಾಧನೆಯನ್ನು ನಾವು ನೋಡ್ತಾ ಬಂದಾಗ ಇವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ, ಅದರಿಂದ ರಾಜ್ಯೋತ್ಸವ ಅವಾರ್ಡ್ ಅಂತ ಕೂಡ ನಾವು ಕರಿಬೋದು. ಅದಾದಮೇಲೆ ರಾಷ್ಟ್ರ ಪ್ರಶಸ್ತಿ, ನೇಷನ್ ಅವಾರ್ಡ್ ಕೂಡ ಸಿಕ್ತು. ಅದಾದಮೇಲೆ ಪರಿಸರಕ್ಕೆ ನೀಡಿದ ಕೊಡುಗೆಗೆ ಒಂದು ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯಲ್ಲಿ ಏನಪ್ಪ ಅಂದರೆ ಒಂದು ಪ್ರಬಂಧವನ್ನು ಕೂಡ ಮಂಡಿಸಲಾಯಿತು ಅಂತ ಹೇಳ್ಬೋದು. ಇನ್ನು ಯುನೈಟೆಡ್ ನೇಷನ್ಸ್ ಏನಪ್ಪ ಅಂದರೆ like has been as a preference to like is a true consisting of that and part of these ಏನಂದರೆ ಸೆಮಿನಾರ್ ಅಂತಲೂ ಕೂಡ ಕರಿಬೋದು. ಇನ್ನು UN ಒಳಗಡೆ a seminar paper was presented in the UN on knowledge the contribution of this environment. Next to create awareness among the people, ಅಂದರೆ ಯಾಕಂದರೆ ಇವತ್ತು ನಾವು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಾದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂದರೆ ಇವತ್ತೇನೆಂದರೆ ಇವತ್ತು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಜೂನ್ 5 ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಆಚರಣೆ ಮಾಡ್ತೀವಿ. ಹಾಗಾಗಿರೋದ್ರಿಂದ ನಮಗೆ ಏನಪ್ಪ ಅಂದರೆ ಪರಿಸರದ ಬಗ್ಗೆ ಕಾಳಜಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಹೆಚ್ಚು ಏನಪ್ಪ ಅಂದರೆ ಅದರ ಬಗ್ಗೆ ತಿಳ್ಕೊಳ್ಬೇಕು. ಕಾರಣಗಳೇನು, ಅದರಲ್ಲಿ ರಾಜಕೀಯ ಪರಿಣಾಮಗಳೇನು, ಆಮೇಲೆ ಕೆಲವೊಂದು ಇಲ್ಲಿ ಚಳುವಳಿಗಳು ಚಿಕ್ಕು ಆಗಿರ್ಬೋದು, ಅಪ್ಪಿಕೋ ಆಗಿರ್ಬೋದು, ಇದನ್ನು ಕೇಳ್ತಾರೆ. ಚಿಕ್ಕು ಚಳುವಳಿ, ಅಪ್ಪಿಕೋ ಚಳುವಳಿ, ಅದಾದಮೇಲೆ ಈ ಒಂದು ಸಾಲುಮರದ ತಿಮ್ಮಕ್ಕನ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಯಾಕಂದರೆ ಇನ್ನು ಫೈನಲ್ ಎಕ್ಸಾಮಿನೇಷನ್ ನಾವು ನೋಡಿದಾಗ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಕೇಳ್ತಾರೆ. ಅದು ಒಂದು ಮಾಸಿಗೆ ಕೇಳ್ಬೋದು. ಏನಂದರೆ ಒಂದು ವಿಶ್ವ ಪರಿಸರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದಾಗ ಜೂನ್ 5 ಎವ್ರಿ ಇಯರ್ ಅಂತ ಕೂಡ ನಾವು ಹೇಳಲಾಗ್ತದೆ. ಯಾಕಂದರೆ ಪ್ರತಿ ವರ್ಷ ಜೂನ್ 5ರಂದು ನಾವೇನಪ್ಪ ವಿಶ್ವ ಪರಿಸರ ದಿನವನ್ನು ಅಥವಾ ಇಲ್ಲೇನಪ್ಪ ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾವು ತಿಳ್ಕೊಬೋದು. ಹಾಗಾಗಿ ಏನಪ್ಪ ಅಂದರೆ 4th ಚಾಪ್ಟರ್ ಕಂಪ್ಲೀಟ್ ಆಯಿತು. ಇಫ್ ಯು ಐವರ್ ಇನ್ ದಿಸ್ ಇಸ್ 4th ಚಾಪ್ಟರ್, you didn't understand
ಇಲ್ಲಿ ರೀಡಿಂಗ್ ಇಂಗ್ಲೀಷ್ ಮೀಡಿಯಮ್ ಕಾಣಬೇಕು ಯಾವ್ದಾರಾಗಬೇಕು ನೀವು ಓದೋ ಸಂದರ್ಭದಲ್ಲಿ ಕೆಲವೊಂದು ಪದ ನೋಡಿ ನಿಮಗೆ ಗೊತ್ತಾಗಲಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಂದರೆ ನೀವು ದಯವಿಟ್ಟು ನನ್ನಿಂದ ನೀವು ಮಾಹಿತಿಯನ್ನು ತೆಗೆದುಕೊಳ್ಳಿ. ಆಮೇಲೆ ಬೈ ಫೋನ್ ಮುಖಾಂತರ ನೀವು ಕೇಳಿ, ನಾನು ಆದಷ್ಟು ಏನು ಅಂದರೆ ನಿಮಗೆ ನಾನು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಾನು ಉತ್ತರ ಕೊಡಲಿಕ್ಕೆ ನಾನು ಬಯಸ್ತೀನಿ. ಯಾಕೆಂದರೆ ಮುಂದಿನ ದಿನಮಾನದಲ್ಲಿ ಪರೀಕ್ಷೆಯನ್ನು ಎದುರಿಸಿದಂಥವ್ರು ನೀವು ಯಾವುದೇ ರೀತಿಯಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಂಗ್ಲೀಷಿಂದ ಕೋವಿಡ್-19 ನಾವು ಹೇಗೆ ಓದಬೇಕು ಹೇಗಿಲ್ಲ ಅನ್ನೋ ಭಯ ಬೇಡ. ದಯವಿಟ್ಟು ನಾವು ಕೊಡುವಂಥ ಆನ್ಲೈನ್ ಟೆಸ್ಟ್ಗಳನ್ನು, ಆಮೇಲೆ ಕೆಲವೊಂದು ಅಸೈನ್ಮೆಂಟ್ಸನ್ನು, ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ಸ್ವಲ್ಪ ಓದನ್ನು ಹೆಚ್ಚು ನೀವು ಮಾಡ್ತಾ ಇದ್ದಂದರೆ ವಿಲ್ ಗೆಟ್ ಫಾರ್ ಇಸ್ ಗುಡ್ ರಿಸಲ್ಟ್. ಯಾಕಂದರೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ದರಿಂದ ಬಿ ಹ್ಯಾಪಿ ಆ್ಯಂಡ್ ಬಿ ಚಿಪ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಕಾನ್ಸೆಪ್ಟ್ ಏನಪ್ಪ ಅಂದರೆ ರಿಗಾರ್ಡಿಂಗ್ 4th ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ ನಾವು ನೋಡ್ತಾ ಬಂದಾಗ ಅದು ಏನಿದೆ ಅದಕ್ಕೆ ನೀವು ಯಾವ ರೀತಿ ಗುರುತಿಸಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯು. ಇಸ್ ಅ ಗುಡ್ ಡೇ ಟು ಯು.